ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಸೋಯಾಬೀನ್ ಯಾರಿಗಿಷ್ಟ ಆಗಲ್ಲ ಹೇಳಿ? ಸೋಯಾಬೀನ್ ಟಿಕ್ಕಿ, ಸೋಯಾಬೀನ್ ಪಕೋಡ, ಸೋಯಾಬೀನ್ ಮಂಚೂರಿಯನ್, ಸೋಯಾಬೀನ್ ಕರಿ, ಈ ಥರ ಎಲ್ಲ ವೆರೈಟಿ ಎಲ್ಲ ಮಾಡ್ಬೋದು ಸೋಯಾಬೀನಿಂದ. ಸೊ ನಾನಿಲ್ಲಿ ಇವತ್ತು ಸೋಯಾಬೀನ್ ರೈಸ್ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ ನಮಗೆ. ಇಲ್ಲಿ ನಾನು ಸೋಯಾಬೀನ್ 1 ಕಪ್ನ ಬಾಯ್ಲ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ಮೊಸರು, ಚಿಲ್ಲಿ ಪೌಡರ್, ಸಾಲ್ಟ್ ಎಲ್ಲ ಒಂದೊಂದು ಸ್ಪೂನು, ಆನಿಯನ್ ಪೌಡರ್, ಟೊಮೊಟೊ ಪೌಡರ್ ಇದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದನ್ನು. ಇಲ್ಲಿ ನಾನು ಸ್ವಲ್ಪ ಮೊಸರು ತೆಳು ಇದೆ, ಸ್ವಲ್ಪ ಗಟ್ಟಿ ಇರೋ ಮೊಸರು ತೊಗೊಳ್ಳಿ ನೀವು, ಚೆನ್ನಾಗಿ ಅದು ಮ್ಯಾರಿನೇಟ್ ಆಗುತ್ತೆ. ಅದನ್ನು ಒಂದು 20 ನಿಮಿಷ ಮ್ಯಾರಿನೇಟ್ ಆಗಲಿಕ್ಕೆ ಇಟ್ಬಿಡಬೇಕು. ಚೆನ್ನಾಗಿ ಎಲ್ಲ ಮಸಾಲೆ ಎಲ್ಲ ಅದು ಒಳಗೆ ಹಿರ್ಕೊಳ್ಳುತ್ತಲ್ವ, ಚೆನ್ನಾಗಿ ಟೇಸ್ಟ್ ಕೊಡುತ್ತದು. ಇಲ್ಲಿ ಒಂದು ಕುಕ್ಕರಿಗೆ ಬೇಸಿಕ್ ಮಸಾಲೆ ಹಾಕ್ಕೋಬೇಕು. ಪಲಾವ್ ಎಲೆ, ಚಕ್ಕೆ, ಮೊಗ್ಗು, ಲವಂಗ ಈ ಥರ ಎಲ್ಲ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಆನಿಯನ್ನು, ಗ್ರೀನ್ ಚಿಲ್ಲಿ ಹಾಕಿ ಸ್ವಲ್ಪ ಹೊತ್ತು ಒಂದು 2 ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಅದಾದಮೇಲೆ ಕ್ಯಾರೆಟು, ಟೊಮೊಟೊ, ಕ್ಯಾಪ್ಸಿಕಮ್, ಗ್ರೀನ್ ಪೀಸ್, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದನ್ನೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಸಿ ವಾಸನೆ ಹೋಗೋ ತನಕ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಚಿಲ್ಲಿ ಪೌಡರ್, ಟರ್ಮರಿಕ್ ಪೌಡರ್, ಸಾಲ್ಟ್ ಮತ್ತು ಕೊರಿಯಂಡರ್ ಪೌಡರ್ ಮತ್ತು ಇಲ್ಲಿ ಬಿರಿಯಾನಿ ಮಸಾಲ, ವೆಜ್ ಬಿರಿಯಾನಿ ಮಸಾಲ ಹಾಕಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಿ, ಆಮೇಲೆ ಮ್ಯಾರಿನೇಟ್ ಮಾಡಲಿಕ್ಕೆ ಇಟ್ಟಿರ್ತೀವಲ್ವ ಸೋಯಾಬೀನ್, ಅದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಮಿಕ್ಸ್ ಮಾಡಿ. ಅದಾದಮೇಲೆ 1 ಕಪ್ ರೈಸ್, ಬಾಸುಮತಿ ರೈಸನ್ನು ನಾನು ತೊಳೆದಿಟ್ಟಿದ್ದೆ, ನಾನು ಒಂದು ಅರ್ಧ ಗಂಟೆ ಮುಂಚೆ ಹಾಕಿದ್ದೀನಿ. ಹಾಕಿಬಿಟ್ಟು ಅದಕ್ಕೆ ಮತ್ತು ಗರಂ ಮಸಾಲ, 1 ಸ್ಪೂನ್ ತುಪ್ಪ ಹಾಕಿ, ಒಂದೊಂದು ಸ್ಪೂನ್ ಹಾಕಿ 1.5 ಕಪ್ ನೀರು ಹಾಕಿದ್ದೀನಿ. ಇಲ್ಲಿ ನಾನು 1 ಕಪ್ ರೈಸಿಗೆ 1.5 ಕಪ್ ನೀರು ಹಾಕಿ, ಆಮೇಲೆ ಲಾಸ್ಟಿಗೆ ಕೊರಿಯಂಡರ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಕೊತ್ತಂಬರಿ ಹಾಕೋದು ಮರಿಬೇಡಿ, ಚೆನ್ನಾಗಿ ಘಮ ಘಮ ವಾಸನೆ ಬರುತ್ತೆ ಅದರಿಂದ. ಕೊತ್ತಂಬರಿನ ಲಾಸ್ಟಿಗೆ ಒಂದು ಸ್ವಲ್ಪ ಹಾಕಿ ಅದನ್ನು 3 ವಿಸಲ್ ಬರೋ ತನಕ ಇಟ್ಬಿಡಿ. 2 ವಿಸಲ್ಲು ಸಾಕು, 3 ಬೇಕಂದರೆ ಮಾಡ್ಕೋಬೋದು. ಮಾಡ್ಕೊಂಡು ಇಟ್ಕೊಂಡು ರೆಡಿ ಆಯಿತು ಈಗ. ಚೆನ್ನಾಗಿ ತುಂಬ ಟೇಸ್ಟಿಯಾಗಿತ್ತು. ಟ್ರೈ ಮಾಡಿ ಹೇಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.